ನಮಸ್ಕಾರ. ಇವತ್ತು ಸಿಂಪಲ್ ಫುಡ್ ಹೌಸಲ್ಲಿ ಹಾಗಲಕಾಯಿ ಸಾಸಿವೆ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಡು ಬರೋಣ. ಹಾಗಲಕಾಯಿ ಸಾಸಿವೆ ಮಾಡಲಿಕ್ಕೆ 2 ಹಾಗಲಕಾಯನ್ನು ತಗೊಂಡಿದ್ದೇವೆ. ಈ ಥರ ಸ್ಲೈಸನ್ನಾಗಿ ಮಾಡ್ಕೊಳ್ಬೇಕು. ಈಗ ಇದ್ರ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು. ಹೀಗೆ ಸ್ವಲ್ಪ ಹೊತ್ತು ಇಟ್ಟರೆ ಹಾಗಲಕಾಯಿ ತನ್ನ ಕೈ ರಸವನ್ನು ಬಿಟ್ಕೊಳ್ತದೆ. ಈ ಥರ ಚೆನ್ನಾಗಿ ಇದನ್ನು ಹಿಂಡಿ ರಸನ ಇದರಿಂದ ತೆಗಿಬೇಕು. ಹೀಗೆ ರಸನ ತೆಗೆದು ಈ ಕೊಚ್ಚಲನ್ನು ಹೀಗೆ ಬೇರೆ ತೆಗೆದಿಟ್ಕೊಳ್ಬೇಕು. ನಾವು ಎಷ್ಟು ರಸವನ್ನು ತೆಗಿತೇವೋ ಅಷ್ಟು ಕೈ ಕಡಿಮೆ ಆಗ್ತದೆ. ಹೀಗೆ ಎಲ್ಲ ರಸವನ್ನು ಬೇರೆ ಮಾಡಿ ಹಾಗಲಕಾಯಿ ಪೀಸಸನ್ನು ಈ ಥರ ತೆಗೆದಿಟ್ಕೊಳ್ಬೇಕು. ಈಗ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಬೇಕು. 2 ಸಾಸಿವೆ, ಉದ್ದಿನಬೇಳೆ, ಕರಿಬೇವು, 2 ಮೆಣಸು ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಈಗ ಹಾಗಲಕಾಯಿ ಪೀಸಸನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈ ಹಾಗಲಕಾಯಿ ಪೀಸಸ್ಸು ಒಳ್ಳೆ ರೋಸ್ಟ್ ಆಗಬೇಕು. ಇದನ್ನು ಒಂದು 10 ಮಿನಿಟ್ಸ್ ಅಷ್ಟು ಇದೇ ಥರ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಹೋಗಬೇಕು. ಸಾಕಿದು ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಮಿಕ್ಸಿ ಜಾರಿಗೆ 1 ಬೌಲ್ನಷ್ಟು ಹಸಿ ತೆಂಗಿನಕಾಯಿ ತುರಿ, 2 ಹಸಿಮೆಣಸು ಇಷ್ಟನ್ನು ಹಾಕ್ಕೊಂಡು ಹರ್ಕೊಳ್ಬೇಕು. ಹರ್ಕೊಂಡಿರುವಂತಹ ಕಾಯಿ ಮತ್ತು 1 ಬೌಲ್ನಷ್ಟು ಮೊಸರು ಇದನ್ನ ಇದಕ್ಕೆ ಸೇರಿಸ್ಕೊಳ್ಬೇಕು. ಈಗ ಫ್ರೈ ಮಾಡ್ಕೊಂಡಿರುವಂಥ ಹಾಗಲಕಾಯನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಆವಾಗ ಉಪ್ಪು ಹಾಕಿದ್ದೇವೆ. ರುಚಿ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಬೇಕನ್ಸಿದ್ರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು. ಆಗ ಹಾಗಲಕಾಯಿ ಕೊಚ್ಚಿಟ್ಟಾಗ ಉಪ್ಪು ಹಾಕ್ಕೊಂಡಿದ್ದೇವೆ. ಇದು ಒಂಚೂರು ಕೈ ಅನಿಸೋದಿಲ್ಲ. ಅನ್ನದ ಜೊತೆಗೆ ಊಟಕ್ಕೆ ಚೆನ್ನಾಗಿ ಬರ್ತದೆ. ನೀವು ಒಂದ್ಸಲ ಈ ಡಿಶನ್ನು ಟ್ರೈ ಮಾಡಿ ನೋಡಿ. ನೋಡಿ, ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಸಿಂಪಲ್ ಫುಡ್ ಹೌಸನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.